ಒಂದು 10-15 ವರ್ಷ ಆಯಿತು ನಾನು ಆಟೋದಲ್ಲಿ ದುಡಿಯೋದು. ಮತ್ತು ನನ್ನ ಮಗಳ ಮದುವೆ ಮಾಡಿ ಒಂದು 8 ತಿಂಗಳಾಗಿದೆ ಅಷ್ಟೇ. ಸ್ವಲ್ಪ ಸಾಲದಲ್ಲೇ ಇದ್ದೆ. ಅದೇ ಟೈಮಲ್ಲಿ ನನಗೆ ವಿಷನ್ ಇಂಡಿಯಾದಿಂದ ಒಂದು ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಒಂದು ಮನಸ್ಸಿಗೆ. ವಿಷನ್ ಇಂಡಿಯಾ ಸೀಸನ್ 1ರ 20ನೇ ತಿಂಗಳ ಡ್ರಾದಲ್ಲಿ 2 BHK ಮನೆ ವಿಜೇತರಾದಂತಹ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಖುಷಿಯನ್ನು ಅವರು ಯಾವ ಥರ ಹಂಚ್ಕೊಳ್ತಾರೆ ಅಂತ ಕೇಳಿ ನೋಡೋಣ. ಸರ್ ಹೇಳಿ. ವಿಷನ್ ಇಂಡಿಯಾ 1ನ 20ನೇ ಕಂತಿನಲ್ಲಿ ಮನೆ ವಿಜೇತನಾಗಿ ಬಂದದ್ದು ಖುಷಿಯೇ ಬೇರೆ. ಅದು ಪಾಪದವರಿಗೆ ಸಿಕ್ಕಿದೆ. ಏನೆಂದರೆ ನನ್ನ ಮಗಳ ಆಯಿಷತುಲ್ ಅರ್ಷಿಯಾ ಅಂತ ಹೆಸರಿದ್ದದ್ದು. ಅವಳ ಹೆಸರಲ್ಲಿ 20ನೇ ಕಂತಿನ ಡ್ರಾದಲ್ಲಿ ನನಗೆ ವಿಜೇತನಾಗಿ ಬಂದದ್ದು. ಹೀಗೆ ಅವರು ಕಾಲ್ ಮಾಡಿ ಕೇಳುವಾಗ ಒಂದು ಖುಷಿಯೇ ಬೇರೆ ಇತ್ತು. ಅಲ್ಲೂ ಸಹ ಬಂತು, ಖುಷಿ ಬೇರೆ, ಖುಷಿ ಆಯಿತು. ಅದೊಂದು ಖುಷಿಯೇ ಬೇರೆ. ಅದು ಸಿಕ್ಕುವವರಿಗೆ ಸಿಕ್ಕಿದಲ್ಲ ಅಂತ ಆನಂದ ಬಾಷ್ಪ ಖುಷಿಯಲ್ಲಿ ನಿಮಗೆ ಅಳುವು ಕೂಡ ಬಂತು. ಹೌದೌದು. ನೀವು ಯಾರಲ್ಲಿದ್ದೀರಿ ಸರ್ ಕುಟುಂಬದಲ್ಲಿ? ಎಷ್ಟು ಜನ? ನನ್ನ ಕುಟುಂಬ ನನಗೆ 6 ಹೆಣ್ಣು ಮಕ್ಕಳು. ವಾವ್. 6 ಹೆಣ್ಣು ಮಕ್ಕಳು. ಅದರಲ್ಲಿ ಲಾಸ್ಟ್ ಚಿಕ್ಕವಳ ಹೆಸರು ಹಾಕಿದ್ದು ಈ ಮಗಿನ ಹೆಸರು. ಹೌದು. ನೀವು ಏನ್ ಕೆಲಸ ಮಾಡ್ತಿದ್ರಿ? ನಾನು ಆಟೋದಲ್ಲಿ ದುಡಿಯೋದು. ಒಬ್ಬ ಆಟೋ ಚಾಲಕರಾಗಿ ತಿಂಗಳು 1,000 ರೂಪಾಯಿ ಕಟ್ತಾ ಇದ್ರಿ. ಅದಕ್ಕೆ ಏನಾದ್ರೂ ಪ್ರಯೋಜನ ಆಯ್ತು. ಆ 20,000 ರೂಪಾಯಿ ನೀವು ಕಟ್ಟಿದ್ದಕ್ಕೂ 20ನೇ ತಿಂಗಳಲ್ಲಿ ನಿಮ್ಗೆ 2 BHK ಮನೆ ಬಂತು. ಅರ್ಹ ವ್ಯಕ್ತಿಗೆ ಬಂದಿದೆ. ಆ ಖುಷಿ ನಮಗೂ ಕೂಡ ಇದೆ ಸರ್. ಹೌದು. 6 ಹೆಣ್ಣು ಮಕ್ಕಳ ತಂದೆ, ಜೊತೆಗೆ ಆಟೋ ರಿಕ್ಷಾದ ಚಾಲಕ. ವಾಕಂತದವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಒಂದು 10-15 ವರ್ಷ ಆಯ್ತು ನಾನು ಆಟೋದಲ್ಲಿ ದುಡಿಯೋದು. ಮತ್ತು ನನ್ನ ಮಗಳ ಮದುವೆ ಮಾಡಿ ಒಂದು 8 ತಿಂಗಳಾಗಿದೆ ಅಷ್ಟೇ. ಸ್ವಲ್ಪ ಸಾಲದಲ್ಲೇ ಇದ್ದೆ. ಅದೇ ಟೈಮಲ್ಲಿ ನನಗೆ ವಿಷನ್ ಇಂಡಿಯಾದಿಂದ ಒಂದು ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಒಂದು ಮನಸ್ಸಿಗೆ. ಅಂದ್ರೆ ನೀವು 10-15 ವರ್ಷದಿಂದ ದುಡಿತಾ ಇದ್ದೀರಿ ರಿಕ್ಷಾದಲ್ಲಿ. ನಿಮ್ಗೆ 6 ಜನ ಹೆಣ್ಮಕ್ಳು, ಅದರಲ್ಲಿ ದೊಡ್ಡ ಹಿರಿಯ ಮಗಳದ್ದು 8 ತಿಂಗಳಾಯ್ತು. 8 ತಿಂಗಳು ಅದರಲ್ಲಿ ಚೂರು ಸಾಲ ಗೀಲ ಅಂತ ಅದರ ನಡುವೆ ನಿಮ್ಗೆ ಇದೊಂದು ಮನೆ ಬಂದಿದ್ದು ದೇವರು ಕೊಟ್ಟ ದೊಡ್ಡ ವರ ಅಂತ. ಒಂದು ವರ. ಶುಕ್ರನ್. ಥ್ಯಾಂಕ್ ಯು. ಮತ್ತೆ ವಿಷನ್ ಇಂಡಿಯಾಗೆ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಒಳ್ಳೆ ಇದು ಮಾಡಿದ್ದಾರೆ ಎಲ್ಲರೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಈ ಪ್ರೀತಿ, ಸ್ನೇಹ, ಇದೇ ಸಹಕಾರ ಇನ್ನು ಮುಂದೆ ಇರಲಿ ಅಂತ. ಥ್ಯಾಂಕ್ ಯು ಸೊ ಮಚ್. ಕಂಗ್ರ್ಯಾಚುಲೇಷನ್.